ಪ್ಲೇಸ್ ಎಲ್ಲ ಏನಕ್ಕೆ ಹೋಗ್ಬಾರ್ದಲ್ಲ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಲೋ ಎಲ್ರಿಗೂ ನಮಸ್ಕಾರ, ರೋಹಿತ್ ಸೂಪರ್ ಹಿಟ್ ಚಾನಲ್ಗೆ ಇವತ್ತೊಂದು ವಿಶೇಷವಾದ ದೇವಸ್ಥಾನನೋ ಇಲ್ಲ ಮೂಢನಂಬಿಕೆ ಕಟ್ಕೊಂಡಿರೋ ದೆವ್ವದ ಪ್ಯಾಲೇಸ್ನು ನಿಮಗೆಲ್ಲ ತೋರಿಸಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಪ್ರಕಾರ ಇದು ದೇವಸ್ಥಾನನೇ. ದೇವಸ್ಥಾನದಲ್ಲಿ ಮುಂಚೆ ಶಿವ ದೇವಸ್ಥಾನ ಇತ್ತು. ಫ್ಯಾಮ್ಲಿ ಜೊತೆ ಅವ್ರ ಫ್ಯಾಮ್ಲಿ ಮನೆಯಲ್ಲಿ ಶಿವನ ದೇವಸ್ಥಾನ ಇತ್ತು. ಇದು ಮುಂಚೆ 200 ಇಯರ್ಸ್ ಬ್ಯಾಕ್ ಇತ್ತು. ಆಮೇಲೆ ಟೈಮ್ ಹೋಗ್ತಾ 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 ಈ ಮನೆ ಮತ್ತು ದೇವಸ್ಥಾನ ಎಲ್ಲ ತಾನಷ್ಟಿಗೆ ತಾನೇ ಹಳೆ ಕಾಲದ ಮನೆ ಅಂದ್ಬಿಟ್ಟು ಓಡೋದಾಯಿತು, ಪೀಸ್ ಆಗೋಯ್ತು. ನೀವೇನು ನೋಡ್ತಾ ಇದ್ದೀರಾ ನನ್ನ ಹಿಂದೆ, ಅದೇ ಆ ಪ್ಯಾಲೇಸು, ಆ ಮನೆ, ಆ ದೇವಸ್ಥಾನ. ಈಗ ನಿಜವಾಗಲೂ ಈ ಮನೆಯಲ್ಲಿ ದೆವ್ವ ಇದೆಯೋ ದೇವಸ್ಥಾನ ಇದೆಯೋ ಅದು ನೋಡೋಕ್ಕೆ ನಾನು ಬಂದಿದ್ದೀನಿ. ಇದು ಆಂಧ್ರ ಔಟ್ಸ್ಕರ್ಟ್ಸಲ್ಲಿ ಇರೋದು. ತುಂಬ ಜನ ವೀಡಿಯೋ ಮಾಡಿದ್ದಾರೆ, ಆದರೆ ಅವರೆಲ್ಲ ಅನ್ನೋದು ಇಲ್ಲಿ ದೆವ್ವನೇ ಇದೆ ಅಂದ್ಬಿಟ್ಟು. ಇಲ್ಲಿರೋ ಅಕ್ಕಪಕ್ಕ ಅವ್ರ ಔಟ್ಸ್ಕರ್ಟ್ಸ್ ಎಲ್ಲ ಅನ್ನೋದು ದೆವ್ವನೇ ಇದೆ ಅಂತಾರೆ. ನನ್ನ ಪ್ರಕಾರ ಎಲ್ಲಿ ಶಿವ ಇರ್ತಾನೆ ಅಲ್ಲಿ ದೆವ್ವ ಇರಲ್ಲ, ಅಲ್ಲಿ ದೇವರೇ ಇರ್ತಾರೆ. ಇವಾಗ ನಾನು ಒಳಗಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಏನಿದೆ ಹೆಂಗಿದೆ. ಬಟ್ ಮೇಲೆಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ, ಯಾಕಂದರೆ ಇಲ್ಲಿರೋ ಫಾರ್ಮರ್ಸ್ ಎಲ್ಲ ಬೈತಾ ಇದ್ದಾರೆ, ಹೋಗ್ಬೇಡಪ್ಪ ನಿಂಗೆ ಏನಾದರೂ ರಿಸ್ಕ್ ಆದರೆ ಅಂದ್ಬಿಟ್ಟು. ಆದರೂ ನಾನು ರಿಸ್ಕ್ ಮಾಡಿ ಒಳಗಡೆ ಹೋಗಲ್ಲ, ಆಚೆಯಿಂದ ತೋರಿಸ್ತೀನಿ ನಿಮಗೆ ಹೆಂಗಿದೆ ಏನಿದೆ ಅಂದ್ಬಿಟ್ಟು. ಇಲ್ಲಿ ಯಾರೂ ಸಮೇತ ಇಲ್ಲ, ಇಲ್ಲಿ ಯಾರೂ ಬರಂಗಿಲ್ಲ. ಎಲ್ಲ ನೋಡಿ, ಇದು ಒಂದೊಂದು ಕಾಲದಲ್ಲಿ ಶಿವನ ದೇವಸ್ಥಾನ ಅಂತಾರೆ. ಸ್ನೇಹಿತರೆ, ನೀವು ನೋಡ್ಬೋದು, ಇದು ಹಳೆಯ ಕಾಲದ ಪ್ಯಾಲೇಸು. ಈ ಪ್ಯಾಲೇಸ್ದಲ್ಲೇ ಇಬ್ಬರು ಲವರ್ಸ್ನ ಸಾಯಿಸಿದ್ದಾರೆ ಅಂತ ಹೇಳ್ತಾರೆ. ಕೆಲವು ಜನ ಅಂತಾರೆ ಇಲ್ಲಿ ಮುಂಚೆ ಶಿವನ ದೇವಸ್ಥಾನ ಇತ್ತು, ಆ ಶಿವನ ದೇವಸ್ಥಾನನ ಒಡೆದಾಕಿ ಎಲ್ಲ ಇವಾಗ ಹಳೇದಾಗಿದೆ ಅಂತಾರೆ. ನನ್ನ ಪ್ರಕಾರ ಇಲ್ಲಿ ಯಾವ ದೆವ್ವನೂ ಇಲ್ಲ, ಇಲ್ಲಿ ಬರೀ ಶಿವನ ದೇವಸ್ಥಾನ ಇರೋದು. ಇಲ್ಲಿನ ವಿಶೇಷತೆ ಏನಂದರೆ, ಇಲ್ಲಿ ಪೂಜೆ ಪುನಸ್ಕಾರ ನಡಿಬೇಕಿತ್ತು, ಏನೋ ನಡೆದಿಲ್ಲ ಅದಕ್ಕೆ ಇಲ್ಲಿ ದೇವಸ್ಥಾನ ಬಂದಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅಷ್ಟೇ ಮಾತ್ರ, ಇಲ್ಲಿ ಏನು ದೆವ್ವ ಇರೋದು ಭೂತ ಇರೋದು ಏನಿಲ್ಲ. ಇನ್ನೊಂದು ವಿಶೇಷವಾದ ಇಲ್ಲಿ ಏನೋ ಒಂದು ಗಿಡ ಇದೆ, ಅದು ತೋರಿಸಿ ನೋಡಿ. ಅದು ಬಿಲ್ವಪತ್ರೆ ಎಲ್ಲೂ ಬರಲ್ಲ. ಶಿವ ಎಲ್ಲಿರ್ತಾನೆ, ಶಿವನ ದೇವಸ್ಥಾನ ಎಲ್ಲಿರುತ್ತೆ ಅಲ್ಲೇ ಬರೋದು ಬಿಲ್ವಪತ್ರೆ. ನಿಮ್ಗೆಲ್ಲರಿಗೂ ಆ ಬಿಲ್ವಪತ್ರೆ ಹೆಂಗಿದೆ ತೋರಿಸಿ ನೋಡಿ. ನೋಡ್ಬೋದು, ಇದು ಸಾಕ್ಷಾತ್ ಶಿವನ ಅನುಗ್ರಹದಿಂದನೇ ಬರೋದು ಈ ಗಿಡಗಳು. ಇದು ಬಿಲ್ವಪತ್ರೆ, ಅಲ್ಲಿರೋದು ದೇವಸ್ಥಾನ. ಫ್ರೂಟ್ ಬಿಲ್ವಪತ್ರೆನೇ ಅನ್ಬೋದು. ದೇವ್ರದ್ದು ಸಾಕ್ಷಾತ್ ಆ ಶಿವಂದೇ ಬಿಲ್ವಪತ್ರೆ. ಓಂ ನಮಃ ಶಿವ, ಹರ ಮಹಾದೇವ ಶಂಭೋ ಶಂಕರ ಮಂದೀಶ್ವರ. ಇಲ್ಲಿರೋದು ಬರೀ ಶಿವನ ದೇವಸ್ಥಾನ ಇತ್ತು ಮುಂಚೆ, ಚೆನ್ನಾಗಿ ಪೂಜೆ ಗೀಜೆ ನಡೀತಾ ಇತ್ತು. ಆಮೇಲೆ ಏನೋ ರೀಸನ್ ಇದು ದೇವಸ್ಥಾನ ಬಂದಾಗೋಯಿತು. ಇಲ್ಲಿ ಲ್ಯಾಂಡ್ ಓನರ್ಸ್ ಎಲ್ಲ ಇಲ್ಲಿ ರೋಡ್ ಬರುತ್ತೆ ಅದು ಬರುತ್ತೆ ಅಂದ್ಬಿಟ್ಟು ಇವಾಗ ಶಿವನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಅದು ಇವಾಗ ಇದು ಬಂದಾಗಿದೆ ಅಷ್ಟೇ. ಅಂದರೆ ಇದು ಅದೆಲ್ಲ ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಇದು ಈ ಕೋಟೆ ರಹಸ್ಯ. ಆ ಕಡೆ ಎಲ್ಲ ಏನೋ ವೆಲ್ಲಿದೆ, ಆ ಕಡೆ ಹೋಗಂಗಿಲ್ಲ. ನಾವು ಎಲ್ಲ ಪ್ಲೇದಾಗ್ಬಿಟ್ಟಿದೆ, ತೋರಿಸ್ಬೇಕಂದ್ರೆ ಆ ಕಡೆ ವೆಲ್ಲಿದೆ. ತೋರಿಸಿ ನೋಡಿ. ಬಿಸಿಲು ಜಾಸ್ತಿ ಆಗ್ತಿದೆ, ಇದೇ ಹೇಳಕ್ಕೆ ಬಂದಿದ್ದೀನಿ. ಇಲ್ಲಿ ಒಂದು ಹಳೆ ದೇವಸ್ಥಾನ ಇತ್ತು, ಆ ದೇವಸ್ಥಾನ ಎಲ್ಲ ಒಡೆದು ಟೈಮ್ ಪ್ರಕಾರ ಎಲ್ಲ ಹೋಯಿತು. ಇವಾಗ ಅದು ಖಾಲಿ ಬಂಗ್ಲೆ ಥರ ಬಿದ್ದಿದೆ. ಭೂತ ಪ್ರೇತ ಅಂತ ಏನಿಲ್ಲ, ಇದು ಸಾಕ್ಷಾತ್ ಶಿವನ ದೇವಸ್ಥಾನ ಅಂತ ಬಂದು ಮೂಢನಂಬಿಕೆಯನ್ನು ಬಿಟ್ಟು ದೇವರನ್ನು ನಂಬಿ ಅಷ್ಟೇ. ಲೈಕ್ಸ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ರೋಹಿತ್ ಸೂಪರ್ ಹಿಟ್ ಅಷ್ಟೇ.